ಜಸ್ಟ್ ಮಿಸ್. IPL ನಲ್ಲಿ ದುಡ್ಡು ಮಾಡ್ಬೇಕಂದ್ರೆ ಅದಕ್ಕೆ 2 ಟೀಮ್ ಇರೋದು ಅತ್ತೆ. ಒಂದು RCB ಇಂದ, ಇನ್ನೊಂದು CSK ಇಂದ. ನಾ RCBನ ಆಯ್ಕೆ ಮಾಡಿದೆ ಅತ್ತೆ, ನೀವು CSKನ ಆಯ್ಕೆ ಮಾಡಿದ್ರಿ. ಒಂದ್ಸಲ RCB ಕಡೆನೂ ದುಡ್ಡು ಹಾಕಿ ನೋಡಿ ಅತ್ತೆ. CSK ಮ್ಯಾಚ್ ಫಿಕ್ಸಿಂಗ್ ಸಿಗಾಕೊಂಡ್ರು ಅಂತ ಬೆಟ್ಟಿಂಗ್ ಆಡೋದನ್ನ ಬಿಟ್ಟು ಬಂದ್ರಿ ನೀವು. BCCI CSK ಟೀಮ್ನ ತೆಗೆದಾಕಿದ್ದಕ್ಕೆ ನಾನೇನ್ ಮಾಡ್ಲಿ ಅತ್ತೆ? ಇಷ್ಟಕ್ಕೂ ಅಷ್ಟು ವರ್ಷದಿಂದ ಫಿಕ್ಸಿಂಗ್ ಮಾಡಿದ್ರು CSK ಆ ಸೀಸನ್ ನಲ್ಲಿ ಸಿಗಾಕೊಂಡಿದ್ದು ಅವರಿಂದ ತಾನೆ. ಹಾಗಂತ IPL ನೋಡೋದಾಗ್ಲಿ ನಿಲ್ಸದ್ನ ಅತ್ತೆ? ಇಲ್ವಲ್ಲ. RCB ಮೇಲೆ ಬೆಟ್ಟಿಂಗ್ ಕಟ್ಕೊಂಡೇ ಬಂದಿದ್ದೀನಂತೆ ನಾನು. ಈಗಲಾದ್ರೂ ಬಂದ RCB ಮೇಲೆ ಬೆಟ್ಟಿಂಗ್ ಆಡಿ ಅಂತೆ. ಯಾಕತ್ತೆ ಬೆಟ್ಟಿಂಗ್ ಆಡ್ತಾ ಇಲ್ಲ? ಆಡದೆ ಇರೋ CSK ನೆನ್ಸ್ಕೊಂಡು ಕೊರಗ್ತಾ ಎಲ್ಲ ಕಳೆದ್ಬಿಟ್ರಿ ಅತ್ತೆ. ಒಂದು ಮಾತು ಹೇಳಿ ಅತ್ತೆ, RCB ಅಂತ ಒಂದು ಮಾತು ನಿಮ್ಮ ಕೈಗೆ ಚಿಪ್ಪರ್ದೆ ಇರೋಂಗೆ ನಾವು ನೋಡ್ಕೊಳ್ತೀವತ್ತೆ. RCB ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. 10 ವರ್ಷದಿಂದ RCB ಕಪ್ ಗೆದ್ದಿಲ್ಲ ಆದ್ರೂ RCB ಮೇಲೆ ಬೆಟ್ಟಿಂಗ್ ಕಟ್ತಾನೆ ಇದ್ದೀನಿ. ಯಾಕಂದ್ರೆ ನಿಮ್ಗೆ ಅದು ಕಾಣುತ್ತಾ ಇಲ್ಲ? ಸಾಧ್ಯವಾದ್ರೆ ಬೆಟ್ಟಿಂಗ್ ಆಡತ್ತೆ, ಇಲ್ಲ ಬಿಟ್ಬಿಡು. ಅಟ್ಲೀಸ್ಟ್ ಟಿವಿಯಲ್ಲಾದ್ರೂ RCB ಮ್ಯಾಚ್ ನೋಡತ್ತೆ, ಪ್ಲೀಸ್ ನೋಡತ್ತೆ. Landed on the rope and has 7th. The RCB captain, as ever, very cool under pressure. ಭಾರ್ಗವ, ಬುಕ್ಕಿಗೆ ಫೋನ್ ಮಾಡು. RCB ರೇಟ್ ಏನಿದೆ ಅಂತ ತಿಳ್ಕೋಬೇಕು ಅನ್ನಿಸ್ತಿದೆ. ಶೇರ್ ಗರ್ಲ್ಸ್ ಅಂದ ನೋಡಿ ಬೆಟ್ಟಿಂಗ್ ಕಟ್ಟೋನಲ್ಲ ಕಣೋ ದೊಡ್ಡ ಮನುಷ್ಯ. RCB ಮುಂದಿನ ವರ್ಷ ಗೆದ್ದೇ ಗೆಲ್ಲುದೆ ಅನ್ನೋನೇ ದೊಡ್ಡ ಮನುಷ್ಯ.